ತೋರಿಸಿ ಮಾಡಿರಿ, ವೀಡಿಯೋ ಮಾಡಿರಿ, ಅಲ್ಲಿಂದನೇ ಮಾಡಿರಿ. ಇದು ಮರ್ಚಿದೆ ಹೆಂಗೆ ಸುಮ್ಮನೆ ಹಂಗೆ ಅವನಾಗಿ ಅಡಿ ಅರೆ ಸುಬ್ರಹ್ಮಣ್ಯ ಬನ್ನಿ ಬನ್ನಿ ಎಸ್ ಬರ್ರಿ ನೀವು ಲಾಸ್ಟ್ ಬಿಡಿ ಕಾಳಿಂದ ಬನ್ನಿ ನೀವು ಹೋಗಿ ಸುಬ್ರಹ್ಮಣ್ಯ ತೆಗಿತೀನಿ ನೋಡ್ರಿ ಈ ಕಡೆ ಬಾರಪ್ಪ ಕಾಳಿಂಗ್ರ ನಾನು ತೆಗಿಬೋದೆ. ನಾನು ತೆಗಿ ಹಾಕ್ತೀನಿ ಕೈ ಕೊಡ ಎಸ್ ಸರ್ ಥ್ಯಾಂಕ್ ಯು ಊಟ ಅಂತ ತೆಗೆದ್ರು ಸಹ ಹಂಗೆ ವೀಡಿಯೋ ಕಾಲ್ ಆಗಿದೆ. ಹಾಂ ಸರಿ. ಮತ್ತೆ ಬಿಸಿ ಫುಲ್ ಏನು ಸರ್ ಹಿಂಗೆ ನಮ್ಮದು ಅದ್ರಾಗ ನಾ ಸಡನ್ನಾಗಿ ಏನು ಊಟ ಮಾಡ್ತಾರೆ, ಕಾಫಿ ತರಿಸಿ ಸರ್ ಊಟ ಆಯ್ತು ಊಟ ಆಯ್ತು ಊಟ ಮಾಡಿ ನೀವು ಬರೋದು ಲೇಟ್ ಆಯ್ತು ಅಂದ್ರೆ ಊಟ ಮಾಡಿಬಿಟ್ಟು ಕಾಫಿ ತರಿಸ್ತೀವಿ. ಅದೇ ಸುರೇಶ್ವರ್ ಅಂತ ಸರ್ ಇವರು ಸರ್ ನಮ್ಮದು ಬಾಗಲಕೋಟೆಯಲ್ಲಿ ಒಂದು ಕೇಸ್ ಆಗಿದೆ. ಏನಿಲ್ಲ ಸರ್ ಕೇಸ್ ಇದು ಇಲ್ಲೀಗಲ್ ಆಗಿ 40 MR ಮತ್ತು ಪಾಣಿ ಮಾಡಿದ್ರು. ನೀವು ಉತ್ತಾರ ಅಂತಿರ್ಲಿ ಕಡೆ ಹಾಂ ಅದನ್ನು 40 MR ಮಾಡಿದ್ರು. ವಿಡಿಯೋ ಇಲ್ಲಿ ಮಾಡ್ಬೋದಾ ಸರ್? ಕೋರ್ಟಿಗೆ ಹೋಗೋದು ಇಲ್ಲಿ MR ಚೇಂಜ್ ಮಾಡಿಸೋದು. ಕೋರ್ಟ್ನಲ್ಲಿ ಆದೇಶ ಆದ ತಕ್ಷಣ ಆ ಆದೇಶ ತಗೊಂಡು ನಾನು ಹೋದರೆ ಮಾಡ್ತಿರ್ಲಿಲ್ಲ ಅವರು ನಾರ್ತ್ ಕರ್ನಾಟಕದಲ್ಲಿ. ಸುಬ್ರಹ್ಮಣ್ಯ ಬಾಕ್ಲೆ ಸೊ ಈ ಸಿಸ್ಟಮಲ್ಲಿ 2012ರಲ್ಲಿ ಬೇಜಾರಾಗಿ ಆಯುಕ್ತರು ಇವರಿತ್ತಲ್ಲ ಸರ್ ಜೈಲಿಗೆ ಹೋದ್ರಲ್ಲ ಐಸ್ ಆಫೀಸರ್ ಯಾರ್ಯಾರಲ್ಲಿ ರೆಪ್ರೆಸೆಂಟಿಂಗ್ ದ ಆಯುಕ್ತ ಆಯುಕ್ತರು ಕಮಿಷನರ್ ಇದ್ದಾಗ ನಾನು ಹೋದಾಗ ಅವ್ರು ಸ್ವಲ್ಪ ಮಾತಾಡೋದು ನಾನು ಹೇಳಿದೆ ಶಿಕಾರ್ಪುರದಿಂದ ಬಂದೆ ಸರ್ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ. ತಹಶೀಲ್ದಾರೆಲ್ಲ ಬಂದರು, ಇಲ್ಲ ಸರ್ ಇಲ್ಲಿಗ ಎಸಿಗೆ ಇದನ್ನು ಬರಿ ಅಂತ ಹೇಳಿದರು. ಅಪೀಲ್ ಮಾಡಿರಿ ಅಲ್ಲ ಸಸ್ಪೆನ್ಷನ್ನೇ ಬರಿ ಅಂದರು. ಹಾಂ ನಾನು ಸರ್ ನೀವು ಸಸ್ಪೆನ್ಷನ್ ಮಾಡಿ ನನಗೆ ನ್ಯಾಯ ಸಿಗಲ್ಲ ಸರ್, ಯಾಕೆಂದ್ರೆ ಕೋರ್ಟ್ಗಳು 19 ಕೇಸ್ ನಡೆಸಿದ್ದೀನಿ. ನಂದಿರೋ ಶಿಕಾರಿಪುರ, ಇದರದ್ದು ಬೆಳಗಾಮು, ಬಾಗಲಕೋಟೆ, ಬಿಜಾಪುರ, ನಾವೆಲ್ಲ ಅಡ್ಡಾಡೋಣ. ಸೊ ಹಿಂಗೆ ಸರಿ ಎನ್ಕ್ವೈರಿ ಅಂತ ಬರೋದು ಸರ್. ಎನ್ಕ್ವೈರಿ ಆಯ್ತದು. ಎನ್ಕ್ವೈರಿ ಆದಮೇಲೆ ಇವರು ಇಲ್ಲಿಗೆಲ್ಲಾಗೆಲ್ಲ ಮಾಡಿದ್ದಾರೆ, ಇವರು ಸೇರ್ಕೊಂಡು ಅಂಥೇಳಿ ಸಸ್ಪೆನ್ಷನ್ ಮಾಡಿದ್ರು. ಮತ್ತು ಅವರಿಗೆ ವೇತನ ಶ್ರೇಣಿನ 2021ರಲ್ಲಿ ಆದೇಶ ಆಯ್ತು ಸರ್. 2021ರಲ್ಲಿ ಆದೇಶ ಆಯಿತು. ಬಟ್ ಇವನು ಪ್ರಕ್ರಿಯೆ ಏನು ಬಿಟ್ಟಿರಲಿಲ್ಲ. ಸಿವಿಲಲ್ಲಿ ಆದ ತಕ್ಷಣ ಬದಾಮಿಯಲ್ಲಿ ಸಿವಿಲಲ್ಲಿ ಆದ ತಕ್ಷಣ ಸೀದಾ ಹೈಕೋರ್ಟಿಗೆ ತಗೊಳೋದು. ಇವ್ನು ಹೆಂಗೆ ಹೋಗ್ತಾನೆ ನಾವು ಹಂಗೆ ಹೋಗ್ತಾನೆ ಇದ್ದಾರೆ ಸರ್. ಆಮೇಲೆ 2012ರಲ್ಲಿ